21ನೇ ಚಿತ್ರಸಂತೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಒಂದೇ ಕಡೆ ಕಲಾವಿದರು ಸೇರಿದ್ದು ಮತ್ತು ಬಣ್ಣ ಬಣ್ಣಗಳ ಚಿತ್ತಾರವನ್ನ ಕಂಡು ಎಲ್ಲರೂ ಕೂಡ ಫಿದಾ ಆದ್ರು. ಎಲ್ಲಾಯಿತು ಹಾಗಾದ್ರೆ ಕಾರ್ಯಕ್ರಮ ಹೇಗೆ ನಡೀತು ಇವತ್ತು ನೋಡ್ತಾ ಹೋಗೋಣ. ಕಲಾ ರಸಿಕರ ಕಣ್ಣಿಗೆ ಹಬ್ಬ, ಚಿತ್ರಸಂತೆಯಲ್ಲಿ ಬಣ್ಣ ಬಣ್ಣದ ಚಿತ್ತಾರ. ಎಲ್ಲಿ ನೋಡಿದ್ರು ಬಣ್ಣ ಬಣ್ಣ. ರಸ್ತೆಯ ಎರಡೂ ಬದಿಗಳಲ್ಲಿ ಜೋಡಿಸಿಟ್ಟ ಪೇಂಟ್ಗಳು ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಆಯಾ ವರ್ಷ ನಡೆದಂತಹ ಪ್ರಮುಖ ಬೆಳವಣಿಗೆ, ಭಾರತೀಯ ಸಂಸ್ಕೃತಿ ಸಾರುವ ಕಲಾ ಪ್ರಕಾರಗಳು, ವನ್ಯಜೀವಿ, ಮಗು, ಗ್ರಾಮೀಣ ಜೀವನ ಹೀಗೆ ತಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಿಚಾರವೂ ಇಲ್ಲಿನ ಚಿತ್ರವಾಗಿ ರೂಪ ತೆರೆದಿಟ್ಟಿದೆ. ಸಾವಿರ ಪದಗಳಲ್ಲಿ ಹೇಳೋ ವಿಚಾರವನ್ನ ಒಂದೇ ಒಂದು ಕಲಾಕೃತಿ ಹೇಳ್ತಾ ಇದೆ. ಆ ಒಂದೊಂದು ಕಲಾಕೃತಿಯು ನೂರಾರು ಅರ್ಥವನ್ನ ನೀಡ್ತಾ ಇದೆ. ಕಲಾವಿದನ ಕಲ್ಪನೆ ಮತ್ತು ಕಲಾ ರಸಿಕರ ಕಲಾರಾಧನೆ ಮಿಳಿತಗೊಳಿಸುವ ಬಣ್ಣದ ಹಬ್ಬವೇ ಈ ಚಿತ್ರಸಂತೆ. ಎಸ್, ಬೆಂಗಳೂರಿನ ಕುಮಾರಕೃಪಾ ರಸ್ತೆಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ 21ನೇ ಚಿತ್ರಸಂತೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಬಾರಿಯೂ 22 ರಾಜ್ಯಗಳಿಂದ 1600 ಕಲಾವಿದರು ಭಾಗಿಯಾಗಿದ್ರು. ಕಾರ್ಯಕ್ರಮವನ್ನ ಸಿಎಂ ಉದ್ಘಾಟನೆ ಮಾಡಿದ್ರು. ಈ ವರ್ಷ ಚಿತ್ರಕಲಾ ಪರಿಷತ್ಗೆ 50 ಲಕ್ಷ ಕೊಡುವುದಾಗಿ ತಿಳಿಸಿದ್ರು. ಈ ಚಿತ್ರಸಂತೆ ಕಾರ್ಯಕ್ರಮ ನಡೀತದೆ. ಈಗಾಗಲೇ BL ಶಂಕರ್ ಅವರು ಹೇಳದಂತೆ ಸುಮಾರು 3 ರಿಂದ 4 ಲಕ್ಷ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು 22 ರಾಜ್ಯಗಳಿಂದ ಕಲಾವಿದರು 1600 ಕಲಾವಿದರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಹೆಮ್ಮೆಯ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಬಾಹ್ಯಾಕಾಶ ವಿಜ್ಞಾನಿಗಳಿಗೆ. ಮಹಾತ್ಮ ಗಾಂಧಿಯವರ 150ನೇ ವರ್ಷದ ಜಯಂತಿಯಿಂದ ಪ್ರಾರಂಭ ಮಾಡಿ ಪ್ರತಿ ವರ್ಷ ಈ ಚಿತ್ರಸಂತೆಯನ್ನು ಯಾರಿಗಾದರೂ ಸಮರ್ಪಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಬಾರಿ 21ನೇ ಚಿತ್ರಸಂತೆಯನ್ನು ನಿಮ್ಮ ನಿರಂತರವಾದಂಥ ಪ್ರೋತ್ಸಾಹಕ್ಕೆ ಎಲ್ಲ ಕಲಾವಿದರು ಆಭಾರಿಯಾಗಿದ್ದಾರೆ. ಅಂದ್ಹಾಗೆ ಈ ಬಾರಿ ಚಿತ್ರಸಂತೆಯನ್ನ ಇಸ್ರೋ ವಿಜ್ಞಾನಿಗಳಿಗೆ ಅರ್ಪಣೆ ಮಾಡಲಾಯಿತು. ರಾಜಸ್ಥಾನ, ಮುಂಬೈ, ತಮಿಳುನಾಡು, ಗುಜರಾತ್ ಸೇರಿದಂತೆ ವಿವಿಧ ರಾಜ್ಯಗಳ ಕಲಾ ಚಿತ್ರಣ ಅಲ್ಲಿ ಅನಾವರಣ ಆಗಿತ್ತು. ಕುಮಾರಕೃಪಾ ರಸ್ತೆ ಹಾಗೂ ಆಸುಪಾಸಿನಲ್ಲಿ ಕಲಾಕುಂಚದ ಪ್ರಪಂಚವೇ ಮೈ ತೆರೆದಿತ್ತು. ತೈಲ, ಜಲವರ್ಣ, ಕೊಲಾಜ್, ಲಿಥೋಗ್ರಾಫ್, ಗ್ರಾಫಿಕ್ ನೋಡುಗರನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡಿತ್ತು. ಇಸ್ರೋದ ಮಹತ್ವಾಕಾಂಕ್ಷಿ ಆಯೋಜನೆ ಚಂದ್ರಯಾನ 3 ಯಶಸ್ವಿಯಾದಂತಹ ಹಿನ್ನೆಲೆ ಈ ಬಾರಿ ಅಂತರಿಕ್ಷಯಾನದ ಪರಿಕಲ್ಪನೆಯ ಅಡಿಯಲ್ಲಿ ಚಿತ್ರಸಂತೆಯನ್ನ ಆಯೋಜನೆ ಮಾಡಲಾಗಿತ್ತು. ರಾಕೆಟ್, ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ವಿವಿಧ ಚಿತ್ರಗಳು ಚಿತ್ರಸಂತೆಯಲ್ಲಿ ಕಾಣಿಸ್ತಾ ಇದ್ವು. ಎಲ್ಲ ಕಲಾವಿದರು ಎಲ್ಲ ಎಕ್ಸಿಬಿಷನ್ ಹಾಲ್ಗಳಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ ಮಾಡೋಕ್ಕೆ ದುಡ್ಡು ಇರಲ್ಲ ತುಂಬ ಜನಕ್ಕೆ, ಯಾಕೆಂದರೆ ರೆಂಟ್ ಎಲ್ಲ ಕೊಡಬೇಕಾಗುತ್ತೆ. ಬಟ್ ಇದು ಏನಂದರೆ ತುಂಬ ಕಡಿಮೆ ದುಡ್ಡು, ಇದು ಒಳ್ಳೆ ಅವಕಾಶ ಕೂಡ. ಎಲ್ಲ ಕಡೆಯಿಂದ ಬರ್ತಾರೆ. ಕೆಲವು ರೇಟು ಕಡಿಮೆನೂ ಹೋಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಚೆನ್ನಾಗಿದ್ರೆ ಕ್ವಾಲಿಟಿ ಇದ್ರೆ ಇಲ್ಲಿ ಚಿತ್ರಸಂತೆಯಲ್ಲಿ ಎಲ್ಲ ಥರ ವೆರೈಟೀಸು ಸಿಗುತ್ತೆ. ರಿಯಲಿಸ್ಟಿಕ್ ಪೇಂಟಿಂಗು, ಟ್ರೆಡಿಷನಲ್ ಪೇಂಟಿಂಗು, ವಾಟರ್ ಕಲರ್ ಪೇಂಟಿಂಗು, ಆಯಿಲ್ ಪೇಂಟಿಂಗು, ಅಕ್ರಿಲಿಕ್ ಪೇಂಟಿಂಗು ಮತ್ತು ಕೆಲವೊಂದೆಲ್ಲ ಸ್ಕಲ್ಪ್ಚರ್ಸು ಈ ಥರದ್ದೆಲ್ಲ ಸಿಗುತ್ತೆ. ನನಗೂ ಆರ್ಟಿಸ್ಟ್ ಆಗಬೇಕು ಅಂತ ಇಷ್ಟ. ನಾನು ತುಂಬ ಪೇಂಟಿಂಗ್ಸೂ ಮಾಡ್ತೀನಿ, ಡ್ರಾಯಿಂಗ್ಸ್ ಮಾಡ್ತೀನಿ. ಅಪ್ಪನೂ ಹಂಗೇ, ಅವ್ರಿಗೂ ಆರ್ಟ್ ಮಾಡ್ತಾ ಇರ್ತಾರೆ. ತುಂಬ ಹಿಂಗೆ ಐಡಿಯಾಸ್ ಬಂದು ಇನ್ನೂ ಜಾಸ್ತಿ ಆರ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಬೇರೆ ಡಿಫ್ರೆಂಟ್ ಟೈಪ್ಸ್ ಆರ್ಟ್ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಎವ್ರಿಥಿಂಗ್ ಈಸ್ ಮೆಸ್ಮರೈಸಿಂಗ್. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಎನ್ಕರೇಜ್ಮೆಂಟ್ ಫಾರ್ ಅಪ್ಕಮಿಂಗ್ ಆರ್ಟಿಸ್ಟ್. ಖುಷಿ ಆಯಿತು ಈ ಥರದ್ದೊಂದು ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದು. ಇಟ್ಸ್ ಅ ವೆರಿ ನೈಸ್ ಥಿಂಗ್. ಒಟ್ನಲ್ಲಿ ಪ್ರತಿ ಬಾರಿ ನಡೆಯೋ ಚಿತ್ರಸಂತೆಯಲ್ಲಿ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಈ ಬಾರಿ ಹಲವು ಚಿತ್ರಗಳು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇನ್ನು ಯಾರೆಲ್ಲ ಈ ವರ್ಷ ಚಿತ್ರಸಂತೆಯನ್ನ ಮಿಸ್ ಮಾಡ್ಕೊಂಡ್ರು ಅವರು ನೆಕ್ಸ್ಟ್ ಇಯರ್ ತನಕನೂ ಕಾಯಲೇಬೇಕಾಗುತ್ತೆ. ಒಟ್ನಲ್ಲಿ ಈ ಒಂದು ಚಿತ್ರಸಂತೆಯಲ್ಲಿ ಸಾಂಪ್ರದಾಯಿಕ ಕಲಾಕೃತಿಗಳಿಂದ ಹಿಡಿದು ಮಾಡರ್ನ್ ಆರ್ಟ್ ವರೆಗೆ ಇರ್ತಕ್ಕಂಥ ಪೇಂಟಿಂಗ್ಗಳು ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾವೆ. ನೀವು ಕೂಡ ಮಿಸ್ ಮಾಡದೆ ಬನ್ನಿ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.